ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪಯುರಾಟ್ಚಕ್ರವರ್ತಿನಂ ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮಪಾತ್ತದಶಾಕೃತೇಃ. ಶ್ರೀಗುರುಭ್ಯೋ ನಮಃ. ರಾಘವೇಂದ್ರ ವಿಜಯ ಮಹಾಕಾವ್ಯದ ಪಾಠಕ್ಕೆ ಸುಸ್ವಾಗತ. ಶ್ರೀಮದ್ ರಾಘವೇಂದ್ರ ವಿಜಯ ರಾಘವೇಂದ್ರ ಗುರು ಸಾರ್ವಭೌಮರ ಜೀವನದ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂತಹ ಒಂದು ಅಧಿಕೃತವಾದ ಗ್ರಂಥ. ಇದೊಂದು ಮಹಾಕಾವ್ಯ. ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಸೋದರಳಿಯ ಶ್ರೇಷ್ಠ ಕವಿಗಳಾಗಿರ್ತಕ್ಕಂತಹ ಶ್ರೀ ನಾರಾಯಣಾಚಾರ್ಯರು ಇದನ್ನು ರಚನೆ ಮಾಡಿದವರು. ಇವರು ರಾಘವೇಂದ್ರ ಗುರು ಸಾರ್ವಭೌಮರೊಂದಿಗೆ ಸದಾ ಇದ್ದು ಅವರ ಸಮಸ್ತ ಚಟುವಟಿಕೆಗಳನ್ನು ಕಣ್ಣಾರೆ ಕಾಣುತ್ತಾ ಅವೆಲ್ಲವನ್ನು ಕೂಡ ಈ ಕಾವ್ಯ ರೂಪದಲ್ಲಿ ನಮ್ಮ ಮುಂದೆ ಇಟ್ಟವರು. ಇದು ಮಹಾಕಾವ್ಯ. ಇಂತಹ ಮಹಾಕಾವ್ಯದಲ್ಲಿ ಏನೇನು ವಿಚಾರಗಳಿವೆ, ಇದು ಕಾವ್ಯ ಹೇಗಾಯಿತು ಎಂಬುದರ ಬಗ್ಗೆ ಪರಿಚಯ ಮಾಡಿಸುವ ನಿಟ್ಟಿನಲ್ಲಿ ರಾಯರ ಚರಿತ್ರೆಯ ಕಥಾಭಾಗವನ್ನು ಉಲ್ಲೇಖಿಸುತ್ತಾ ವಿವರಿಸ್ತಕ್ಕಂತಹ ಈ ರಾಘವೇಂದ್ರ ವಿಜಯ ಮಹಾಕಾವ್ಯದ ಪಾಠವನ್ನು ಉಪಕ್ರಮಿಸ್ತಾ ಇದ್ದೇನೆ. ಇದು ಒಂದು ಕಾವ್ಯ. ಇದು ಒಂದು ಮಹಾಕಾವ್ಯ ಅಂತ ಅನಿಸ್ಬೇಕಾದ್ರೆ ಕಾವ್ಯದ ಲಕ್ಷಣ ಇದೆಯಾ ಇದರಲ್ಲಿ? ಕಾವ್ಯಾದರ್ಶದಲ್ಲಿ ಹೇಳಿದ ಹಾಗೆ ಆಶೀರ್ ನಮಸ್ಕ್ರಿಯಾ ವಸ್ತು ನಿರ್ದೇಶೋ ವಾಪಿ ತನ್ಮುಖಂ ಇತಿಹಾಸ ಕಥೋದ್ಭೂತಂ ಇತರದ್ವಾ ಸದಾಶ್ರಯಂ ಚತುರ್ವರ್ಗ ಫಲಾಯತ್ತಂ ಚತುರೋದಾತ್ತ ನಾಯಕಂ ನಗರಾರ್ಣವ ಶೈಲರ್ತು ಚಂದ್ರಾರ್ಕೋದಯ ವರ್ಣನೈಃ ಅಲಂಕೃತಂ ಅಸಂಕ್ಷಿಪ್ತಂ ರಸಭಾವ ನಿರಂತರಂ ಅಂತ ಹೇಳಿದಂತೆ ಕಾವ್ಯಾರಂಭದಲ್ಲಿ ದೇವತಾ ನಮಸ್ಕಾರ ರೂಪವಾದ ಅಥವಾ ಆಶೀರ್ವಾದವನ್ನು ಬೇಡತಕ್ಕಂತಹ ರೀತಿಯಲ್ಲಿರ್ತಕ್ಕಂತಹ ಅಥವಾ ವಸ್ತು ನಿರ್ದೇಶ ಮಾಡತಕ್ಕಂತಹ ರೂಪದಲ್ಲಿರುವ ಮಂಗಳಾಚರಣೆ ಇರಬೇಕು. ಕಾವ್ಯದಲ್ಲಿ ಧೀರೋದಾತ್ತ, ಧೀರೋದ್ಧತ, ಧೀರಲಲಿತ, ಧೀರ ಶಾಂತ ರೂಪರಾಗಿರ್ತಕ್ಕಂತಹ ಯಾರಾದರೂ ಒಬ್ಬರು ನಾಯಕರಿರಬೇಕು. ಮಹಾಕಾವ್ಯದಲ್ಲಿ ನಗರ, ಸಮುದ್ರ, ಪರ್ವತ, ಋತುಗಳು, ಸೂರ್ಯ, ಚಂದ್ರ, ಅವರ ಉದಯಾಸ್ತ ವರ್ಣನೆಗಳು ಇವುಗಳೆಲ್ಲ ಇರಬೇಕು. ಕಾವ್ಯವು ಪ್ರಧಾನವಾಗಿ ಒಂದು ರಸವನ್ನು ವ್ಯಕ್ತಗೊಳಿಸುವಂಥದ್ದಾಗಿರಬೇಕು. ಮತ್ತು ಪ್ರಸಿದ್ಧವಾದ ಇತಿಹಾಸ ಅಥವಾ ಪುರಾಣದ ಕಥಾಭಾಗವನ್ನು ಒಳಗೊಂಡಿರಬೇಕು. ಇಲ್ಲಿ ಕವಿಯು ತಾನು ಇಷ್ಟಪಟ್ಟಷ್ಟು ಕಥಾಭಾಗವನ್ನು ವಿಸ್ತಾರವಾಗಿ ವರ್ಣಿಸ್ತಕ್ಕಂತಹ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಇಂತಹ ಲಕ್ಷಣಗಳಿಂದ ಯಾವುದು ಕೂಡಿದೆಯೋ ಅದನ್ನು ಮಹಾಕಾವ್ಯ ಅಂತ ಹೇಳ್ತಾರೆ. ಇಂತಹ ಮಹಾಕಾವ್ಯ ಚತುರ್ವರ್ಗ ಫಲಾಯತ್ತಂ. ಈ ಮಹಾಕಾವ್ಯದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಫಲಗಳು ಕೊಡುವಂಥದ್ದಾಗಿರಬೇಕು ಮಹಾಕಾವ್ಯ. ಆಮೇಲೆ ವಿವಿಧ ವೃತ್ತಗಳು, ಅನೇಕ ರಸಗಳ ಸಮ್ಮಿಲನ, ಶಬ್ದಾಲಂಕಾರಗಳ ಸಮೂಹ, ಮೃದು ಮಧುರವಾಗಿರತಕ್ಕಂತಹ ಶಬ್ದಗಳು ಇವೆಲ್ಲ ಇದ್ದರೆ ಆ ಮಹಾಕಾವ್ಯ ಎಲ್ಲರನ್ನ ರಂಜಿಸುವಂಥದ್ದು. ಇಂತಹ ಕಾವ್ಯವನ್ನು ಅಧ್ಯಯನ ಮಾಡತಕ್ಕಂಥವರು ಅಧಿಕಾರಿಗಳು, ಸಾತ್ವಿಕರು
ಇದರ ಅಧಿಕಾರಿಗಳು. ಇಲ್ಲಿ ಪ್ರಧಾನವಾಗಿ ನಾರಾಯಣಾಚಾರ್ಯರು ರಾಘವೇಂದ್ರ ಗುರುಸಾರ್ವಭೌಮರ ಒಂದು ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಯಾಕೆಂದರೆ ಹರಿಯಲ್ಲಿ ನಾವು ಭಕ್ತಿಯನ್ನು ಮಾಡಬೇಕಾದ್ರೆ ಅವನ ಚರಿತ್ರೆಯನ್ನು ತಿಳ್ಕೊಳ್ಬೇಕು. ಅವನ ಚರಿತ್ರೆಯ ತಿಳುವಳಿಕೆಯಿಂದ ಅವನ ಮಹಿಮೆಯ ಜ್ಞಾನ ನಮಗುಂಟಾಗತ್ತೆ. ಹಾಗೆಯೇ ಆ ಮಹಾಮಹಿಮನಾಗಿರತಕ್ಕಂತಹ ಹರಿಯ ಮಹಿಮೆಯನ್ನು ನಮಗೆ ತಿಳ್ಕೊಡ್ತಕ್ಕಂಥವರು ಗುರುಗಳು. ಅಂತಹ ಗುರುಗಳು ಅವರನ್ನು ಒಲಿಸಿಕೊಳ್ಬೇಕು ಅಂತಾದರೆ ಅವರ ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕು, ಅವರನ್ನು ಸ್ತೋತ್ರ ಮಾಡಬೇಕು, ಅವರಲ್ಲಿ ಭಕ್ತಿಯನ್ನು ಮಾಡಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರುವು. ಯಾವ ವಿಧವಾಗಿ ನಾವು ಹರಿಯಲ್ಲಿ ಭಕ್ತಿ ಮಾಡುತ್ತೇವೆಯೋ ಹಾಗೆ ಗುರುಗಳಲ್ಲೂ ಕೂಡ ಮಾಡಬೇಕು ಅಂತ ಹೇಳಿದೆ. ಆದ್ದರಿಂದ ಯಾರ ಸ್ತೋತ್ರ ಮಾಡೋದು ನಮಗೆ ಉತ್ತಮ ಫಲ ಸಿಗ್ತವೋ ಅಂಥವರಲ್ಲಿ ಭಕ್ತಿ ಬರಬೇಕಾದರೆ ಅದು ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸ್ನೇಹ ಈರಿತಃ. ಮಹಾತ್ಮ್ಯ ಜ್ಞಾನದ ಪರಿಚಯ ಆಗಬೇಕು. ಅಂತಹ ಮಹಾತ್ಮ್ಯ ಜ್ಞಾನದ ಪರಿಚಯವನ್ನು ಈ ರಾಘವೇಂದ್ರ ವಿಜಯದಂತಹ ಕಾವ್ಯಗಳು ನಮಗೆ ತಿಳಿಸ್ತವೆ. ಇಂತಹ ಮಹಾಕಾವ್ಯವನ್ನು ತಮ್ಮ ಗುರುವಾಗಿರತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರ ಒಂದು ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ನಾರಾಯಣಾಚಾರ್ಯರು ಈ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ರಾಘವೇಂದ್ರ ಚರಿತ್ರೆಯೇ ಮುಖ್ಯವಾಗಿರತಕ್ಕಂತಹ ವಿಷಯ. ರಾಘವೇಂದ್ರ ತೀರ್ಥರೇ ನಾಯಕರು. ಅವರು ಅಂಥಿಂಥ ನಾಯಕರಲ್ಲ. ಅವರು ಧೀರೋದಾತ್ತರಾಗಿರತಕ್ಕಂತಹ ನಾಯಕರು. ಮಹಾಸತ್ವೋತಿ ಗಂಭೀರ ಕ್ಷಮಾವಾನ್ ಅವಿಕಥನಃ ಸ್ಥಿರೋ ನಿಗೂಢಾಹಂಕಾರ ಧೀರೋದಾತ್ತೋ ದೃಢವ್ರತಃ. ಇಂತಹ ನಾಯಕನ ಧೀರೋದಾತ್ತನ ಗುಣಗಳು ಎಲ್ಲವೂ ರಾಯರಲ್ಲಿ ಇವೆ. ರಾಯರು ಎಲ್ಲ ಗುಣಗಳಿಗಿಂತಲೂ ಇನ್ನೂ ಹೆಚ್ಚಿನ ಗುಣಸಂಪನ್ನರಾಗಿದ್ದಾರೆ. ಆದ್ದರಿಂದ ಅವರು ಜನ್ಮತಃ ಧೀರೋದಾತ್ತರಾಗಿದ್ದಾರೆ. ಉದಾತ್ತ ನಾಯಕರು ಇರಬೇಕಾಗಿರತಕ್ಕಂತಹ ಗುಣಗಳನ್ನೇನು ಈ ಅಲಂಕಾರಿಕರು ಹೇಳ್ತಾರೆ, ಅದಕ್ಕಿಂತಲೂ ಹೆಚ್ಚಿನ ಗುಣಗಳು ರಾಯರಲ್ಲಿ ಇರುವುದನ್ನು ನಾವು ಕಾಣ್ಬೋದು. ಅವೆಲ್ಲವನ್ನು ಕೂಡ ನಾರಾಯಣಾಚಾರ್ಯರಿಗೆ ಹೇಳಲಿಕ್ಕೆ ಆಗಲ್ಲ. ಅಷ್ಟು ಗುಣಗಳು, ಅಷ್ಟು ಮಹಿಮೆ ರಾಯರದ್ದು. ಅವರೇ ಸ್ವತಃ ಹೇಳ್ತಾರೆ, ಅಸ್ಮದ್ಗುರುಣಾಂ ಆಧಿಕ್ಯಂ ಕವಿ ಕೋವಾನುವರ್ಣಯೇ. ನಮ್ಮ ಗುರುಗಳ ಗುಣಾಧಿಕ್ಯವನ್ನು ಯಾವ ಕವಿಯು ತಾನೇ ವರ್ಣಿಸಬಲ್ಲ? ಯಾರಿಂದಲೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಗುಣ ಪರಿಪೂರ್ಣರಾಗಿರ್ತಕ್ಕಂತಹ ನಾಯಕರಾಗಿರತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರ ಸಮಗ್ರ ಚರಿತ್ರೆಯ ಘಟನಾವಳಿಗಳು ನಮಗೆ ರಾಘವೇಂದ್ರದಲ್ಲಿ ಲಬ್ಧವಾಗ್ತವೆ. ಇಂತಹ ರಾಘವೇಂದ್ರ ತೀರ್ಥರ ಚರಿತ್ರೆಯನ್ನು ತಿಳಿದುದರಿಂದ ನಮಗೆ ಅವರ ಅನುಗ್ರಹ ಪ್ರಾಪ್ತಿಯಾಗಿ ತದ್ವಾರ ಭಗವಜ್ಞಾನ ಸಂಪಾದನೆಯಾಗಿ ಭಗವಂತನ ಪ್ರೀತಿಯಾಗುತ್ತೆ. ಆದ್ದರಿಂದ ಅವರ ಅನುಗ್ರಹ ಅದಕ್ಕೋಸ್ಕರವಾಗಿ ರಾಘವೇಂದ್ರ ವಿಜಯಂತಹ ಕೃತಿಗಳನ್ನು ನಾವು ಅಧ್ಯಯನ ಮಾಡಬೇಕು. ಇಂತಹ ಈ ಮಹಾಕಾವ್ಯದಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರು ಅವರ ಆಶ್ರಮ ಪೂರ್ವ ಚರಿತ್ರೆ, ಆಶ್ರಮ ನಂತರ ಚರಿತ್ರೆ ಎಲ್ಲವನ್ನು ಕೂಡ ನಾರಾಯಣಾಚಾರ್ಯರು ನಿರೂಪಣೆ ಮಾಡ್ತಾರೆ. ಇಂತಹ ರಾಘವೇಂದ್ರ ವಿಜಯಕ್ಕೆ ಅನೇಕ ವ್ಯಾಖ್ಯಾನಗಳು ಇವೆ. ಶ್ರೀ ದೇಶಿಕ ಗೋಪಾಲಕೃಷ್ಣಾಚಾರ್ಯರ ಶಿಷ್ಯರಾಗಿರ್ತಕ್ಕಂತಹ ರಾಮಾಚಾರ್ಯರು ಅವರು ಬರೆದಿರ್ತಕ್ಕಂತಹ ಬಾಲಬೋಧಿನಿ ಎಂಬ ವ್ಯಾಖ್ಯಾನ ಇದೆ. ಹಾಗೆಯೇ ರಾಘವೇಂದ್ರಾಚಾರ್ಯರು ಎಂಬ ವಿದ್ವಾಂಸರು ಬರೆದಿರ್ತಕ್ಕಂತಹ ಗುರುಪಾದ ಸೇವಾವೆಂಬ ವ್ಯಾಖ್ಯಾನ ಇದೆ. ಇಂತಹ ಎರಡು ವ್ಯಾಖ್ಯಾನಗಳ ಅಧ್ಯಯನದೊಂದಿಗೆ ನಾವು ರಾಘವೇಂದ್ರ ವಿಜಯವನ್ನು ನೋಡೋಣ ಅಂತ ಹೇಳ್ತಾ
ಆರಂಭದಲ್ಲಿ ಕವಿಗಳು ಮಂಗಳಾಚರಣೆಯನ್ನು ಮಾಡುತ್ತಾರೆ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇ. ಈ ರಾಘವೇಂದ್ರ ವಿಜಯಕ್ಕೆ ವ್ಯಾಖ್ಯಾನ ಮಾಡತಕ್ಕಂತಹ ರಾಮಾಚಾರ್ಯರು ಅವರು ಬಾಲಬೋಧಿನಿ ವ್ಯಾಖ್ಯಾನದಲ್ಲಿ ಆರಂಭದಲ್ಲಿ ಮಂಗಳಾಚರಣೆ ಮಾಡ್ತಾರೆ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾ ವಿರಾಜಿತಂ ಬ್ರಹ್ಮಾದ್ಯೈ ವಿನುತಂ ವಂದೇ ಕುಲದೇವಂ ರಮಾಪತಿಂ ಅಂತ ಕುಲದೇವರಾಗಿರ್ತಕ್ಕಂತಹ ಶ್ರೀನಿವಾಸನನ್ನು ನಮಸ್ಕರಿಸಿ, ಶ್ರೀಮಧ್ವಂ ಪವಮಾನಾಂಶಂ ಮುಕ್ತಿಮಾರ್ಗ ಪ್ರವರ್ತಕಂ ನಾಮಾಮಿ ಆದಿಗುರುಂ ಭಕ್ತಿಯ ವೈಷ್ಣವಾಚಾರ್ಯಂ ಉತ್ತಮಂ. ವಾಯುದೇವರ ಅವತಾರಭೂತರಾಗಿರ್ತಕ್ಕಂತಹ ಮುಕ್ತಿ ಮಾರ್ಗ ಪ್ರವರ್ತಕರಾಗಿರ್ತಕ್ಕಂತಹ ಆದಿಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರನ್ನು ಭಕ್ತಿಯಿಂದ ನಮಸ್ಕರಿಸಿ, ಅನಂತರ ಮಧ್ವಾಚಾರ್ಯರ ಕೃತಿಗಳಿಗೆ ಟೀಕೆಯನ್ನು ಬರತಕ್ಕಂತಹ ಟೀಕಾಚಾರ್ಯರು ಹಾಗೂ ವಿಭುಧೇಂದ್ರ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು ಇವರೇ ಮೊದಲಾದ ಮಹನೀಯರನ್ನು ಭಜಿಸ್ತೇನೆ ಅಂತ ಹೇಳ್ತಾರೆ. ಟೀಕಾಕೃದ್ ವಿಭುಧೇಂದ್ರಾರ್ಯಾನ್ ಮಧ್ವತಂತ್ರ ಪ್ರವರ್ತಕಾನ್ ಶ್ರೀಪಾದರಾಜ ವ್ಯಾಸಾರ್ಯ ವಿಭುದೇಶಾನ್ ಅಹಂ ಭಜೆ ಅಂತ ಹೇಳಿ ಮುಂದೆ ವಿಜೇಂದ್ರರನ್ನು ಸೇವಿಸ್ತೇನೆ ಅಂತ ಹೇಳ್ತಾರೆ. ಚತುಸ್ಸಂಖ್ಯಾಧಿಕ ಶತಪ್ರಬಂಧಾನ್ ಯೋ ವ್ಯರೀರಚತಿ, ಯಾರು 104 ಗ್ರಂಥಗಳಿಗಿಂತಲೂ ಹೆಚ್ಚು ಪ್ರಬಂಧಗಳನ್ನು ರಚನೆ ಮಾಡಿದರೋ ಅಂತಹ ಮಧ್ವ ತಂತ್ರ ವಿವರ್ಧನರಾಗಿರ್ತಕ್ಕಂತಹ ವಿಜೇಂದ್ರ ಮುನಿಗಳನ್ನು ಸೇವಿಸ್ತೇನೆ ಅಂತ ಹೇಳ್ತಾರೆ. ಮುಂದೆ ಶ್ರೀಮನ್ಮಧ್ವ ಮಥಾಸ್ಥಾನ ವಿದ್ಯಾ ಸಾಮ್ರಾಜ್ಯ ಭಾಸಕಂ ರಾಘವೇಂದ್ರ ಗುರುಂ ಮುಂದೆ ಸರ್ವಶಾಸ್ತ್ರ ವಿಶಾರದಂ. ನ್ಯಾಯೇ ಶಬ್ದೇ ಚ ಮೀಮಾಂಸಾ ನಯೇ ವೇದ ಶಿರಶ್ಚಯೇ ಸಾಹಿತ್ಯೆ ಮಧ್ವಸಿದ್ಧಾಂತೆ ಕೃತಿ ವ್ಯರಚಯನ್ಮುದ. ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾಶಾಸ್ತ್ರ ಹಾಗೂ ಉಪನಿಷತ್ತುಗಳು, ಸಾಹಿತ್ಯ ಅಲ್ಲದೆ ಮಧ್ವ ಸಿದ್ಧಾಂತ ಇವುಗಳಿಗೆ ಸಂಬಂಧಪಟ್ಟಂತಹ ಅನೇಕ ಕೃತಿಗಳನ್ನು ರಚನೆ ಮಾಡಿರತಕ್ಕಂತಹ ರಾಘವೇಂದ್ರ ಗುರುಸಾರ್ವವನ್ನು ನಮಿಸ್ತೇನೆ ಅಂತ ಹೇಳ್ತಾ ಮುಂದೆ ಕರ್ನಾಟ ಆಂಧ್ರ ದ್ರವಿಡ ಭೂಪಾಲೈ ಮಾನಿತೋಜಿಕಂ ಮಾಯಮತ್ತೇಭ ಪಂಚಾಸ್ಯಂ ಸುಮತೀಂದ್ರಂ ಶ್ರಯೇ ಸದಾ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಮೂರೂ ರಾಜ್ಯದ ರಾಜರುಗಳಿಂದ ಅತ್ಯಂತ ಸನ್ಮಾನಿತರಾಗಿ ಮಾಯಿ ಮತ್ತೇಭಗಳಿಗೆ ಸಿಂಹದಂತೆ ಇರತಕ್ಕಂತಹ ಸುಮತೀಂದ್ರರನ್ನು ನಾನು ಆಶ್ರಯಿಸ್ತೇನೆ ಅಂತ ಹೇಳ್ತಾ ತಮ್ಮ ಗುರುಗಳನ್ನು, ತಮ್ಮ ವಿದ್ಯಾಗುರುಗಳನ್ನು, ತಮ್ಮ ಪಿತೃಪಾದರನ್ನು ಎಲ್ಲರನ್ನು ವಂದಿಸಿ ರಾಘವೇಂದ್ರ ವಿಜಯಕ್ಕೆ ವ್ಯಾಖ್ಯಾನವನ್ನು ಮಾಡ್ತೇನೆ ಎಂಬುದಾಗಿ ರಾಮಾಚಾರ್ಯರು ಬಾಲಬೋಧಿನಿ ವ್ಯಾಖ್ಯಾನದಲ್ಲಿ ಆರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ. ಇಹ ಖಲು ಆರ್ಯನಾರಾಯಣಾಖ್ಯ ಕಶ್ಚಿದ್ ವಿದ್ವತ್ಕವಿ ಶಿರೋಮಣಿ ಶ್ರೀ ರಾಘವೇಂದ್ರ ವಿಜಯಾಖ್ಯಂ ಮಹಾಕಾವ್ಯಂ ಚಿಕೀರ್ಷು ತಸ್ಯ ನಿರ್ವಿಘ್ನ ಪರಿಸಮಾಪ್ತ್ಯಾದ್ಯರ್ಥಂ ಸ್ವಕುಲದೇವತಾರೂಪ ಲಕ್ಷ್ಮೀನರಸಿಂಹಸ್ಯ ನಖಂ ಸ್ತುವನ್ ಶ್ರೀ ಪ್ರಾರ್ಥನಾರೂಪಂ ಮಂಗಲಂ ಆದೌ ಆಚರತಿ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ. ಆರಂಭದಲ್ಲಿ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯವೆಂಬ ಮಹಾಕಾವ್ಯವನ್ನು ರಚನೆ ಮಾಡಲು ಇಚ್ಛೆ ಉಳ್ಳವರಾಗಿ ತಮ್ಮ ಗ್ರಂಥದ ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರವಾಗಿ ತಮ್ಮ ಕುಲದೇವತಾ ಲಕ್ಷ್ಮೀ ನರಸಿಂಹನ ನಖವನ್ನು ಸ್ತೋತ್ರ ಮಾಡ್ತಾ ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಶ್ರೀಮತ್ ಲಕ್ಷ್ಮೀ ನರಸಿಂಹಸ್ಯ ನಖಃ ಮೇ ಶ್ರಿಯಂ ದಿಶತು. ಲಕ್ಷ್ಮೀ ನರಸಿಂಹನ ನಖ ನನಗೆ ಸಂಪತ್ತನ್ನು ಕೊಡಲಿ ಅಂತ ಶ್ರೀ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಸಂಪತ್ತನ್ನು ಕೊಡುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರನ್ನ? ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ನಖಃ. ಶ್ರೀಮಲ್ಲಕ್ಷ್ಮೀ ನೃಸಿಂಹ, ಶ್ರೀಮತ್ ಲಕ್ಷ್ಮೀಶ್ಚಾಸೌ ನೃಸಿಂಹ. ಶ್ರೀಮತ್
ಶ್ರೀಹಿ ಅಂದರೆ ಲಕ್ಷ್ಮಿ, ಶ್ರೀಮತಿ ಅಂದರೆ ಸಂಪತ್ತು ಉಳ್ಳವಳು, ಸಂಪತ್ತಿಗೆ ಅಭಿಮಾನಿಯಾದ್ದರಿಂದ ಸಂಪತ್ತುಳ್ಳವಳು ಅಥವಾ ಕಾಂತಿಯುಕ್ತಳಾದವಳು. ಶ್ರೀಮತಿ ಸಂಪದಭಿಮಾನಿತ್ವಾ ಸಂಪದ್ವತಿ ಕಾಂತಿಮತೀವ ಲಕ್ಷ್ಮೀ ಯಸ್ಯ ಸಹ ಶ್ರೀಲಕ್ಷ್ಮೀ. ಶ್ರೀಲಕ್ಷ್ಮೀ ಅಂದರೆ ಪರಮಾತ್ಮ. ಯಾಕೆಂದರೆ ಸಂಪತ್ತುಳ್ಳಂತಹ ಲಕ್ಷ್ಮಿ, ಸಂಪತ್ತೇ ಯಾರಿಗೆ ಕಾಂತಿಯುಕ್ತಳಾಗಿರತಕ್ಕಂತಹ ಲಕ್ಷ್ಮಿಯು ಯಸ್ಯ ಸಹ ಶ್ರೀಮಲ್ಲಕ್ಷ್ಮೀ. ನೃಸಿಂಹ ನಾ ಸಿಂಹ ಇವ ನೃಸಿಂಹ. ಈ ಶ್ರೀಮಲ್ಲಕ್ಷ್ಮೀಶ್ಚಾಸೌ ನೃಸಿಂಹಶ್ಚ, ಶ್ರೀಮಲ್ಲಕ್ಷ್ಮಿಯಾಗಿರತಕ್ಕಂತಹ ನೃಸಿಂಹ, ಶ್ರೀಮಲ್ಲಕ್ಷ್ಮಿ ಲಕ್ಷ್ಮೀ ಸಹಿತನಾಗಿರತಕ್ಕಂಥವನು ಅಂತಹ ನೃಸಿಂಹ, ಸಿಂಹದಂತೆ ಇರತಕ್ಕಂತಹ, ಸಿಂಹದಂತೆಯೂ ಮಾನವನಂತೆ ಇರತಕ್ಕಂತಹ, ನಾ ಸಿಂಹ ಇವ ಅಂತಹ ನೃಸಿಂಹ ಅಂತ ಒಂದು ರೀತಿಯಲ್ಲಿ ಇಲ್ಲಿ ರಾಮಾಚಾರ್ಯರು ಈ ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಎಂಬುದಕ್ಕೆ ಅರ್ಥ ಬರೀತಾರೆ. ಅಥವಾ ಶ್ರೀಮತಿಯ ಲಕ್ಷ್ಮೀ ತಯಾ ಸಹಿತ ನೃಸಿಂಹ. ಶ್ರೀಮತಿಯ ಲಕ್ಷ್ಮೀ, ಶ್ರೀಮತಿಯಾಗಿರತಕ್ಕಂತಹ ಏನು ಲಕ್ಷ್ಮಿ ಇದ್ದಾಳೆ ಅವಳಿಂದ ಸಹಿತನಾಗಿರತಕ್ಕಂಥವನು ನೃಸಿಂಹ. ಶ್ರೀಮತಿ ಯಾ ಲಕ್ಷ್ಮೀ ತಯಾ ಸಹಿತ, ಲಕ್ಷ್ಮ್ಯಾ ಸಹಿತ, ಶ್ರೀಮತಿ ಸಹಿತ ಅಂತ ಸಹಿತ ನೃಸಿಂಹ, ಶ್ರೀಮಲ್ಲಕ್ಷ್ಮೀ ನೃಸಿಂಹ ಅಂತ ಮಧ್ಯಮಲೋಪಿ ಸಮಾಸ. ಶ್ರೀಮತಿಯ ಲಕ್ಷ್ಮೀ ತಯಾ ಸಹಿತ ನೃಸಿಂಹ ಶ್ರೀಮಲ್ಲಕ್ಷ್ಮೀ ನೃಸಿಂಹ ಮಧ್ಯಮಲೋಪಿ ಸಮಾಸ. ಆ ರೀತಿಯಲ್ಲಿಯೂ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಥವಾ ಶ್ರೀಮಾಂಶ್ಚಾಸೌ ಲಕ್ಷ್ಮೀ ನೃಸಿಂಹಶ್ಚ ಶ್ರೀಮಲ್ಲಕ್ಷ್ಮೀ ನೃಸಿಂಹ. ಶ್ರೀಮಾಂಶ್ಚಾಸೌ ಶ್ರೀ ಕಾಂತಿಯುಕ್ತನಾಗಿರ್ತಕ್ಕಂಥವನು ಶ್ರೀಮಾನ್, ಅಂತಹ ಲಕ್ಷ್ಮೀ ನೃಸಿಂಹ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ನೃಸಿಂಹ. ತಸ್ಯ ನಖಃ ಅವನ ಉಗುರು ಮೇ ಮಹ್ಯಂ ನನಗೆ ಶ್ರಿಯಂ ದಿಶತು ಸಂಪತ್ತನ್ನು ಕೊಡಲಿ. ಅಲ್ಲ, ಇಲ್ಲಿ ನಖ ಅನ್ನೋದು ಒಂದೇ, ನಖ ಒಂದೇ ಆದ್ದರಿಂದ ಭಕ್ತರು ತುಂಬ ಇದ್ದಾರೆ. ಒಂದೇ ನಖ ಅನೇಕ ಭಕ್ತರಿಗೆ ಹೇಗೆ ಅದು ಅಭೀಷ್ಟವನ್ನು ಕೊಡುವಂಥದ್ದು ಎಂಬ ಶಂಕೆಯನ್ನು ಮಾಡಿಕೊಡ್ತಾರೆ. ನನ್ನ ನಿವೇತದ ಅಯುಕ್ತಂ ನಖಸ್ಯ ಏಕತ್ವಾತ್ ಭಕ್ತಾನಾಂ ಬಹುತ್ವಾತ್ ಏಕಸ್ಯ ಬಹುಭ್ಯ ಯುಗಪದ ಅಭೀಷ್ಟಪ್ರದಾನ ಅಸಂಭವಾತ್. ಒಬ್ಬ ಅನೇಕರಿಗೆ ಏಕಕಾಲದಲ್ಲಿ ಒಂದು ನಖ ಏಕಕಾಲದಲ್ಲಿ ಅನೇಕರಿಗೆ ಅಭೀಷ್ಟವನ್ನು ಕೊಡುವಂಥದ್ದು ಅಸಂಭವ ಅಂತಂದರೆ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇ ಅಂತ ವಿಶೇಷಣವನ್ನು ಕೊಟ್ಟಿದ್ದಾರೆ ನರಸಿಂಹನಿಗೆ. ಅವ ಒಂದೇ ರೂಪದಿಂದಲೇ ಅಭೀಷ್ಟದಾನವನ್ನು ಪೂರೈಸುವುದರಲ್ಲಿ ಸಮರ್ಥ. ಹಾಗಿದ್ದರೂ ಕೂಡ ಭಕ್ತರುಗಳಲ್ಲಿ ವಾತ್ಸಲ್ಯ ಅತಿಶಯದಿಂದ ನಾನು ಕೊಟ್ಟದ್ದು ಅಲ್ಪವಾದರೂ ಕೊಟ್ಟದ್ದು ಅಲ್ಪ ಅಂತ ಭಾವಿಸಿ ಯಥೇಷ್ಟವಾಗಿ ತುಂಬ ಕೊಡಬೇಕು ಅಂಥೇಳಿ 10 ಆಕೃತಿಯನ್ನು ಸ್ವೀಕಾರ ಮಾಡಿದ ಅಂತ ಹೇಳ್ತಿದ್ದಾರೆ. ಸ್ವಭಕ್ತಾಭೀಷ್ಟದಾನಾಯ, ಸ್ವಭಕ್ತರಿಗೆ ಅಭೀಷ್ಟದಾನಾಯ. ಸ್ವಭಕ್ತಾ ಅಂದರೆ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರು, ಅವರಿಗೆ ಮೋಕ್ಷಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡಲಿಕ್ಕೋಸ್ಕರವಾಗಿ ಸ್ವಭಕ್ತಾಭೀಷ್ಟದಾನಾಯ ಏನು ಮಾಡಿದ್ದಾನೆ? ಸಮುಪಾತ್ತ ದಶಾಕೃತೇ. ಸಮುಪಾತ್ತ ದಶ ಆಕೃತಿ, 10 ಆಕೃತಿಗಳು. ದಶಚತ ಆಕೃತಶ್ಚ ದಶಾಕೃತಯ. ಸಮುಪಾತ್ತಾ ಅಂದರೆ ಸಮ್ಯಕ್ ಸ್ವೀಕೃತಾ, ದಶಾಕೃತಯ ಏನ ಸಹ 10 ಆಕೃತಿಗಳನ್ನು ಚೆನ್ನಾಗಿ ಸ್ವೀಕರಿಸಿದವನು ಯಾರೋ ಅಂಥವನ ನಖ ಏನ ಸಹ ಅಂತ ನಖಕ್ಕೆ ವಿಶೇಷಣ.
ಸಮಪಾತ್ತ ದಶಾಕೃತೆ ನಖವೇ ದಶಾಕೃತಿ ಸ್ವೀಕಾರ ಮಾಡಿದ್ದು. ನಖಸ್ಯ ದಶಾಕೃತಿ ಸ್ವೀಕಾರಂ ಪ್ರತಿ ಅಭೀಷ್ಟದಾನಸ್ಯ ಅಫಲತ್ವೇಪಿ ತತ್ಫಲತ್ವೇನ ಉತ್ಪ್ರೇಕ್ಷಣಾತ್ ಫಲೋತ್ಪ್ರೇಕ್ಷ. ಇಲ್ಲಿ ನಖ ದಶಾಕೃತಿಯನ್ನು ಸ್ವೀಕಾರ ಮಾಡಿದ್ದಕ್ಕೆ ಅಭೀಷ್ಟದಾನ ಫಲ ಅಲ್ಲ, ಫಲ ಅಲ್ಲದಿದ್ರೂ ಕೂಡ ಫಲ ಅಂತ ಉತ್ಪ್ರೇಕ್ಷ ಮಾಡಿತ್ತು. ದಶ ಆಕೃತಿ 10 ಆಕಾರಗಳು, ಸಮಪಾತ್ತ ದಶಾಕೃತೆ 10 ಆಕಾರಗಳನ್ನು ತೊಟ್ಟಿರುವಂತಹ ಆ ನರಸಿಂಹನ ನಖಃ, ನರಸಿಂಹನ ನಖಃ. ನಖಕ್ಕೂ ವಿಶೇಷಣ ಮಾಡಲಿಕ್ಕೆ ಬರುತ್ತೆ, ಹಾಗೂ ನರಸಿಂಹನಿಗೂ ವಿಶೇಷಣ ಮಾಡಲಿಕ್ಕೆ ಬರ್ತದೆ. ಅಂತಹ ನರಸಿಂಹನ ನಖಃ ಉಗುರು ಶ್ರಿಯಂ ದಿಶತು, ಸಂಪತ್ತನ್ನು ಕೊಡಲಿ. ಸ್ವಭಕ್ತಾಭೀಷ್ಟದಾನಾಯ ಸಮಪಾತ್ತ ದಶಾಕೃತೆ. ಸಮಪಾತ್ತ ಆಕೃತಯ, ತನ್ನ ಭಕ್ತರಿಗೆ ಅಭೀಷ್ಟವನ್ನು ಕೊಡಲಿಕ್ಕೋಸ್ಕರವಾಗಿ 10 ಆಕೃತಿ 10 ಅವತಾರಗಳನ್ನು ಯಾವ ಪರಮಾತ್ಮ ಮಾಡಿದನೋ ಅಂತಹ ಶ್ರೀಮಲ್ಲಕ್ಷ್ಮೀ ನರಸಿಂಹ, ಅಂತಹ ಲಕ್ಷ್ಮೀ ನರಸಿಂಹನ ನಖ ನನಗೆ ಸಂಪತ್ತನ್ನು ಕೊಡಲಿ ಎಂಬುದಾಗಿ ಗುರುಪಾದ ಸೇವಾ ವ್ಯಾಖ್ಯಾನದಲ್ಲಿ ಈ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಇಲ್ಲಿ ಶ್ರೀಮಲ್ಲಕ್ಷ್ಮೀ ನರಸಿಂಹ ಅಂತ ಹೇಳೋದಕ್ಕೆ ಇನ್ನೊಂದು ಕೃತ್ಯವನ್ನು ಹೇಳ್ತಾರೆ. ಇಲ್ಲಿ ಲಕ್ಷ್ಮಿ, ಲಕ್ಷ್ಮಿ ಎಂಬಲ್ಲಿ ಶಕಾರ ಇದೆ, ಲಕ್ಷ್ಮಿ ಮತ್ತೆ ಮಕಾರ ಇದೆ. ಈ ಕ್ಷ ಮತ್ತು ಮ, ಶಕಾರ ಇರುವಂಥದ್ದು, ಕಕಾರ ಶಕಾರ ಸೇರಿ ಕ್ಷ ಆಗಿರೋದು. ಆ ಶಕಾರ ಅನ್ನೋದು ಸಂಪತ್ತಿಗೆ ಬೀಜ, ಮಕಾರ ಅನ್ನೋದು ಅದು ಕ್ಷೇಮಂಕರವಾಗಿರುವಂಥದ್ದು. ಹಾಗಾಗಿ ಲಕ್ಷ್ಮೀ ಅಂತ ಪದವನ್ನು ಬಳಸಿದ್ರಿಂದ ಶ್ರೀ ಮತ್ತು ಭೂ ಎರಡೂ ದೊರೆಯುವಂಥದ್ದು ಫಲ ಅಂತ ಇಲ್ಲಿ ಗುರುಪಾದ ಸೇವಾದಲ್ಲಿ ಬರೀತಾರೆ. ಲಕ್ಷ್ಮೀ ಬೀಜಂ ಶಕಾರ ಸ್ಯಾತ್ ಶ್ಯಾಮಾಭ ಶ್ರೀಕರೋ ಮತಃ ಕ್ಷೇಮಂ ಸರ್ವ ಗುರುರ್ಧತ್ತೆ ಮಗಣೋ ಭೂಮಿ ದೈವತಃ. ಇಲ್ಲಿ ಒಂದು ವಿಷಯ, ಆರಂಭದಲ್ಲಿ ಯಾವತ್ತು ಸಂಯುಕ್ತ ಅಕ್ಷರ ಇರಬಾರದು ಅಂತಿದೆ. ಶ್ರೀಮಲ್ಲಕ್ಷ್ಮಿ ಆರಂಭದಲ್ಲಿ ಇಲ್ಲಿ ಸಂಯುಕ್ತ ವರ್ಣ ಇದೆ. ಗ್ರಂಥಾದಿಯಲ್ಲಿ ಸಂಯುಕ್ತ ವರ್ಣ ಇರಬಾರದು ಅಂತ. ಸಂಯೋಗ ಸರ್ವದಾ ತ್ಯಾಜ್ಯ ವರ್ಣಾನಾಂ ಕವಿನಾ ಮುಖೇ ಅಂತ ಇರುವುದರಿಂದ ಸಂಯುಕ್ತಾಕ್ಷರ ಗ್ರಂಥ ಆರಂಭದಲ್ಲಿ ಇರಬಾರದು. ಅಲ್ಲಿ ಹೇಳಿದ್ದು ಶ್ರೀ ಶಬ್ದಾದಿಗಳನ್ನು ಹೊರತುಪಡಿಸಿ ಅಂತ. ಶ್ರೀ ಶಬ್ದಾದಿಗಳನ್ನು ಹೊರತುಪಡಿಸಿ ಶ್ರೀಮಲ್ಲಕ್ಷ್ಮಿಯಲ್ಲಿ ಶ್ರೀಮಲ್ಲಕ್ಷ್ಮೀ ನರಸಿಂಹ ಎಂಬಲ್ಲಿ ಆರಂಭದಲ್ಲಿ ಶ್ರೀ ಅಂತ ಸಂಯುಕ್ತಾಕ್ಷರ ಇದೆ. ಆರಂಭದಲ್ಲಿ ಸಂಯುಕ್ತಾಕ್ಷರ ಇರಬಾರದು ಅಂತ ಇದೆ. ಹಾಗಿರುವಾಗ ಶ್ರೀ ಶಬ್ದವನ್ನು ಬಳಸಿದ್ದು ಸರಿಯಾ ಅಂದರೆ ಅದು ಶ್ರೀ ಶಬ್ದಾದಿ ವ್ಯತಿರಿಕ್ತ ವಿಷಯ, ಆ ನಿಷೇಧ. ಸಂಯೋಗ ಸರ್ವದಾ ತ್ಯಾಜ್ಯ ವರ್ಣಾನಾಂ ಕವಿನಾಮುಖೆ ಎಂಬಲ್ಲಿ ಹೇಳಿರುವಂಥದ್ದು ಶ್ರೀ ಶಬ್ದಾದಿ ವ್ಯತಿರಿಕ್ತವಾಗಿರತಕ್ಕಂತಹ ವಿಷಯ. ಈ ಶ್ರೀ ಅನ್ನೋದು ಅದು ದೇವತಾವಾಚಕ. ದೇವತಾವಾಚಕ ಶಬ್ದ ಏಚ ಭದ್ರಾದಿವಾಚಕಾ ತೇ ಸರ್ವೇ ನೈವ ನಿಂದ್ಯಾ ಸ್ಯು ವರ್ಣತೋ ಗಣತೋಪಿ ವಾ. ಇಲ್ಲಿ ಶ್ರೀ ಮೊದಲಾದ ಶಬ್ದಗಳು ದೇವತಾವಾಚಕವಾಗಿದ್ದರಿಂದ ಅವು ಯಾವತ್ತೂ ನಿಂದೆ ಅಲ್ಲ. ಆದ್ದರಿಂದಲೇ ನೋಡಿ, ಶ್ರೀಯಪ್ಪತಿ ಶ್ರೀ ಮದಿಶಾಸಿತು ಜಗತ್ ಅಂತ ಮಹಾಕವಿ ಪ್ರಯೋಗ ಮಾಡಿದ್ದು ನಮಗೆ ಕಾಣ್ತಾ ಇದೆ. ಅದರಿಂದ ಆರಂಭದಲ್ಲಿ ಸಂಯುಕ್ತಾಕ್ಷರ ಪ್ರಯೋಗಿಸಬಾರದು ಅಂತ ಹೇಳಿರುವಂಥದ್ದು ಶ್ರೀ ಇತ್ಯಾದಿ ಮಂಗಳಕರವಾಗಿರತಕ್ಕಂತಹ ವರ್ಣಗಳು, ಮಂಗಳಕರವಾಗಿರತಕ್ಕಂತಹ ಗಣಗಳು, ಇವುಗಳನ್ನು ಹೊರತುಪಡಿಸಿ
ಮಾಡಿರ್ತಕ್ಕಂಥ ನಿಷೇಧ. ಶ್ರೀಮಲ್ಲಕ್ಷ್ಮಿ ಅಂತ ಹೇಳಿದ್ರಿಂದಾಗಿ ಇಲ್ಲಿ ಶ್ರೀಪ್ರಾಪ್ತಿ ಭೂಪ್ರಾಪ್ತಿ ಎರಡು ಫಲ ಅಂತ ತೋರಿಸಿದಾಗಾಯಿತು ಎಂಬುದಾಗಿ ಗುರುಪಾದ ಸೇವಾ ವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡ್ತಾರೆ. ಸ್ವಭಕ್ತಾಭೀಷ್ಟದಾನಾಯ, ತನ್ನ ಭಕ್ತರ ಅಭೀಷ್ಟಗಳು. ಸ್ವಭಕ್ತ ತನ್ನ ಭಕ್ತರು ಯಾರು? ತನ್ನಂದರೆ ಯಾರು? ನರಸಿಂಹ. ನರಸಿಂಹನ ಭಕ್ತರು. ನರಸಿಂಹನ ಭಕ್ತರು ರಾಘವೇಂದ್ರ ಗುರು ಸಾರ್ವಭೌಮರು. ಪ್ರಹ್ಲಾದರಾಜರಾಗಿದ್ದಾಗಲೂ ನರಸಿಂಹನ ಭಕ್ತರು. ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಅಭಿಷ್ಟವನ್ನು, ರಾಘವೇಂದ್ರ ಅಭಿಷ್ಟವಾದ ಯಾವುದು ಅಂದರೆ ಸ್ವಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು ಅಂತ ಹೇಳ್ತಾರೆ. ಅವರ ಪಾದ ಭಜನೆಯಿಂದ ಇವರು ಪಡೆದಿರುವಂತಹ ಸಂಪತ್ತು ಯಾವುದ್ಯಾವುದು? ಜ್ಞಾನ ಸಂಪತ್, ಸಂತತಿ, ರೋಗ ನಿವೃತ್ತಿ, ಮಹಾಪಾತಕ ಪರಿಹಾರ, ಮತಿ ವೈಶದ್ಯ, ಇವೇ ಮೊದಲಾದ ಸ್ವಭಕ್ತ ಅಭೀಷ್ಟಗಳು. ಅದನ್ನು ಕೊಡಲಿಕ್ಕಾಗಿ ಅಂತ ಹೇಳಿದ್ರಿಂದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಒಂದು ಸೇವೆ ಮಾಡೋದರಿಂದ, ಅವರ ಸ್ಮರಣೆ ಮಾಡೋದರಿಂದ ಲಕ್ಷ್ಮೀ ನರಸಿಂಹ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥವ್ರು ರಾಘವೇಂದ್ರ ಗುರು ಸಾರ್ವಭೌಮರು. ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಜ್ಞಾನ ಸಂಪತ್ತು, ಸಂತತಿ, ರೋಗ ನಿವೃತ್ತಿ ಇವೇ ಮೊದಲಾದ ಚಿಂತಿತಾರ್ಥವನ್ನು ಕೊಡಲಿಕ್ಕೆ ಅವತಾರ ಮಾಡಿದರು ನರಸಿಂಹದೇವರು. ಅಂತಹ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ರಾಘವೇಂದ್ರ ತೀರ್ಥರು ಸಾರ್ವಭೌಮರು. ಅಂಥವರ ಸೇವೆ ಮಾಡಿದರೆ, ಅವರ ಸ್ಮರಣೆ ಮಾಡಿದರೆ ಇಷ್ಟು ಮಾತ್ರ ಅಲ್ಲ, ಎಲ್ಲ ಪುರುಷಾರ್ಥಗಳು ಕೂಡ ಸಿಗ್ತವೆ ಎಂಬುದನ್ನು ಇಲ್ಲಿ ಸೂಚಿಸಲಿಕ್ಕೋಸ್ಕರವಾಗಿ ಸ್ವಭಕ್ತ ಅಭೀಷ್ಟದಾನಾಯ ಎಂಬುದಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಒಟ್ಟು ಈ ಪದ್ಯದ ಅರ್ಥ ಸ್ವಭಕ್ತಾಭೀಷ್ಟದಾನಾಯ ಸ್ವಸ್ಯ ತನ್ನ ಭಕ್ತಾನಾಂ ಅಂದರೆ ತನ್ನ ಸೇವಾಕರ್ತೃಗಳ ಅಭೀಷ್ಟ ಈಪ್ಸಿತವಾದ ಫಲದ ದಾನಾಯ ಕೊಡಲಿಕ್ಕೋಸ್ಕರವಾಗಿ ಸಮಪಾತ್ತ ದಶಾಕೃತೇ ಸಮಪಾತ್ತ ಚೆನ್ನಾಗಿ ಸ್ವೀಕರಿಸಿದ ದಶಾಕೃತೇ ದಶಾವತಾರಗಳು ಉಳ್ಳ ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರೀಮತಃ ಪರಮ ಮುಖ್ಯ ವೃತ್ಯ ನಿಖಿಲ ವೇದ ವೇದ್ಯನಾಗಿರತಕ್ಕಂತಹ ಲಕ್ಷ್ಮೀ ನರಸಿಂಹನ ನಖಃ ಉಗುರು ಮೇ ನನಗೆ ಶ್ರಿಯಂ ಸಂಪತ್ತನ್ನು ದಿಶತು ಕೊಡಲಿ. ಇಷ್ಟು ಶ್ಲೋಕದ ಅರ್ಥ. ನಾರಾಯಣಾಚಾರ್ಯರು ರಾಘವೇಂದ್ರದಲ್ಲಿ ನರಸಿಂಹನನ್ನೇ ಯಾಕೆ ಸ್ತೋತ್ರ ಮಾಡಿದರು ಅಂದರೆ ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಪ್ರಮಾಣ ಇರೋದ್ರಿಂದಾಗಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೆ ಸಮರ್ಥನಾಗಿರತಕ್ಕಂಥನು ನರಸಿಂಹ. ಆದ್ದರಿಂದ ಆ ನರಸಿಂಹರೂಪಿ ಭಗವಂತನನ್ನು ಇಲ್ಲಿ ತಮ್ಮ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕೆಂಬ ಕಾರಣಕ್ಕೋಸ್ಕರವಾಗಿ ನಾರಾಯಣಾಚಾರ್ಯರು ನರಸಿಂಹನನ್ನು ವಂದಿಸ್ತಾ ಇದ್ದಾರೆ. ಶ್ರೀಮತ್ ಶ್ರೀ ಎಂದು ಯಾಕೆ ತಂದರು ಅಂದರೆ ಸಕಲವಾಗ ಅಭಿಮಾನಿ ದೇವತೆಯಾಗಿರತಕ್ಕಂಥವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯನ್ನು ಗ್ರಂಥದ ಆರಂಭದಲ್ಲಿ ವಂದನೆ ಮಾಡ್ತಾ ಇರೋದು ಉಪಸರ್ಜನತೆಯ. ಮುಖ್ಯವಾಗಿ ಮಾಡಲಿಕ್ಕಿಲ್ಲ, ಉಪಸರ್ಜನತೆಯ ಲಕ್ಷ್ಮಿಗೆ ವಂದನೆ, ನೇರವಾಗಿ ಲಕ್ಷ್ಮೀ ವಂದನೆ ಇಲ್ಲ. ಯಾಕಂದರೆ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ ಅಂತ ಭಗವದ್ಗೀತೆಯ ಮಾತಿರುವುದರಿಂದ ಭಗವದ್ ಉಪಸರ್ಜನತ್ವೇನ ಮಾಡಬೇಕು. ನರಸಿಂಹ ಉಪಸರ್ಜನತೆಯ ಶ್ರೀ ಲಕ್ಷ್ಮಿ ಇಲ್ಲಿ ವಂದಿಸಲ್ಪಟ್ಟಿದ್ದಾಳೆ. ಇದರಿಂದ ಶ್ರೀ ಸಹಿತನಾಗಿರತಕ್ಕಂತಹ ನರಸಿಂಹನ ವರ್ಣನೆ ಮಾಡೋದ್ರಿಂದ ಭಗವಂತನ
ಒಂದು ಸಂತೋಷಕಾಲೀನತ ಸೂಚನೆಯನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಭಗವಂತ ಪ್ರಸನ್ನನಾಗಿದ್ದರೆ ನಮ್ಮ ಅಭಿಮತ ಕಾರ್ಯಸಿದ್ಧಿ ಆಗುತ್ತೆ. ಇಷ್ಟು ವಿಚಾರಗಳನ್ನು ಈ ಮೊದಲನೇ ಪದ್ಯದಲ್ಲಿ ಹೇಳಿ, ಮುಂದೆ ಎರಡನೇ ಪದ್ಯದಲ್ಲಿ ನವನೀತ ಕೃಷ್ಣನ ಸ್ತುತಿಯನ್ನು ಮಾಡ್ತಾರೆ. ವಸ್ತುಸ್ತುತಂ ಸುರಸ್ತೋಮೈಹಿ ಅಸ್ತು ಶಸ್ತಂ ಮಯಾ ಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿಮಸ್ತಕ ವಿಶ್ರುತಂ. ಅಂತಹ ನವನೀತವನ್ನು ಹಿಡ್ಕೊಂಡಿರ್ತಕ್ಕಂತಹ ಕೃಷ್ಣನನ್ನು ಎರಡನೇ ಪದ್ಯದಲ್ಲಿ ಅವರು ಕೃಷ್ಣನಿಗೆ ವಂದಿಸ್ತಾರೆ. ಅದನ್ನು ಮುಂದಿನ ಉಪನ್ಯಾಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಹಲೋ.